ಯಾವ ರೀತಿ ಬಿಡಿ ಅಧಿಕಾರಿಗಳು ಬಲಿಷ್ಠರಾಗಿರ್ತಾರೆ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೆ ಇದೆ. ಇನ್ನು ಬೆಂಗಳೂರಲ್ಲಿ ಒಂದು ವಿಚಿತ್ರ ಲವ್ ಅಂಡ್ ದೋಖಾ ಕೇಸ್. ಪ್ರೀತಿ ಹೆಸರಲ್ಲಿ ಹೆಂಗೆಲ್ಲ ವಂಚನೆ ಮಾಡ್ತಾರೆ ಅಂತಂದ್ರೆ, ಇನ್ಸ್ಟಾದಲ್ಲಿ ಪ್ರೀತಿ ಆಗತ್ತೆ. ಆ ಪ್ರೀತಿ ಯಾವ ಲೆವೆಲ್ಗೆ ಆ ಹೆಣ್ಣು ಮಗಳನ್ನ ತೆಗೆದುಕೊಂಡು ಹೋಗಿದೆ ಅಂದ್ರೆ, ಈಗ ಆಕೆ ಸುಮಾರು 5,28,000 ರೂಪಾಯಿ ಕಳ್ಕೊಂಡಿದ್ದಾಳೆ. ದುಡ್ಡು ಇಲ್ಲ, ಪ್ರಿಯಕರನೂ ಇಲ್ಲ. ಹಾಗಾದ್ರೆ ಸೋಷಿಯಲ್ ಮೀಡಿಯಾದ ಈ ಲವ್ ದೋಖಾ ಕಹಾನಿ ಏನು, ಬನ್ನಿ ನೋಡೋಣ. ಸುಮಿತ್ ಸಿನ್ಹಾ ಅನ್ನುವಂತಹ ಉತ್ತರ ಭಾರತದ ಕಡೆಯ ವ್ಯಕ್ತಿ. ಆತನಿಗೂ ಮತ್ತು ಬೆಂಗಳೂರಿನ ಒಬ್ಬ ಯುವತಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಲವ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗುತ್ತೆ. ಪರಸ್ಪರ ಇಬ್ರು ಮೆಸೇಜ್ ಮಾಡ್ಕೊಳ್ತಾರೆ. ತದನಂತರ ಇಬ್ಬರಿಗೂ ಪ್ರೀತಿ ಆಗುತ್ತೆ. ಪ್ರೀತಿ ಆದ್ಮೇಲೆ ಈ ಸಿನ್ಹಾ ಅನ್ನುವಂತಹ ವ್ಯಕ್ತಿ, ನನ್ಗೆ ಹುಷಾರಿಲ್ಲ, ನನ್ನ ಮೆದುಳಲ್ಲಿ ಗಡ್ಡೆ ಆಗಿದೆ, ಆ ಗಡ್ಡೆ ಈಗ ಕ್ಯಾನ್ಸರ್ ಆಗಿದೆ, ಇಮಿಡಿಯೇಟ್ ಆಗಿ ನಾನು ಆಪರೇಷನ್ ಮಾಡಿಸ್ಬೇಕು, ಅದಕ್ಕೆ ಹಣ ಸಹಾಯ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಬೆಂಗಳೂರಿನ ಯುವತಿ ಒಪ್ಪಿ ಆತನ ಚಿಕಿತ್ಸೆಗೆ ಅಂತ ಸುಮಾರು 5,28,000 ಹಣವನ್ನ ಹಾಕ್ತಾಳೆ. ಹಣವನ್ನ ಹಾಕಿದ ಮೇಲೆ ಒಂದು ದಿನ ಆಕೆಗೆ ಗೊತ್ತಾಗುತ್ತೆ, ಈತ ಹಣಕ್ಕೋಸ್ಕರ ಈ ರೀತಿ ಪ್ರೀತಿಯ ನಾಟಕ ಆಡಿದ್ದಾನೆ, ಆತನಿಗೆ ಮೆದುಳಿನ ಗಡ್ಡೆನೂ ಇಲ್ಲ, ಕ್ಯಾನ್ಸರೂ ಇಲ್ಲ ಅಂತ. ಅದಾದ ಮೇಲೆ ಆಕೆ ಆತನನ್ನ ಪ್ರಶ್ನಿಸ್ತಾಳೆ, ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಅಂತ. ಆಗ ಆತ ಇಲ್ಲ ಇಲ್ಲ ಅಂತ ಇನ್ನೊಂದು ಸ್ಟೋರಿ ಕಟ್ತಾನೆ. ಏನದು ಸ್ಟೋರಿ? ನನಗೆ ಹಳೆ ಲವ್ವರ್ ಒಬ್ಳಿದ್ಲು, ಅವಳು ತುಂಬಾ ಕಾಟ ಕೊಡ್ತಾ ಇದ್ಲು, ಹಂಗಾಗಿ ಅವಳಿಗೆ ದುಡ್ಡು ಕೊಡೋದಕ್ಕೆ ನಿನ್ನ ಹತ್ರ ದುಡ್ಡು ಕೇಳ್ದೆ ಅಂತ. ಇದರಿಂದ ತುಂಬಾ ಬೇಸತ್ತ ಯುವತಿ, ನೀನು ಬೇಡ, ನಿನ್ನ ಹಣನೂ ಬೇಡ, ನಿನ್ ಲವರು ಬೇಡ ಅಂತ ಸೀದಾ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಯಾವಾಗ ಆಕೆ ಆತನಿಂದ ದೂರ ಆದ್ಲೋ ಆತನಿಗೆ ಇರಕ್ಕಾಗಲ್ಲ. ಯಾಕೆಂದ್ರೆ ಈಕೆ ದುಡ್ಡು ಕೊಡುವಂತಹ ಮರ ಆಗಿದ್ಲು, ಹೀಗಾಗಿ ಆ ಮರನ ಕಡ್ಕೊಂಡ್ರೆ ತನ್ನ ಜೀವನ ನಡೆಸೋದು ಕಷ್ಟ ಆಗುತ್ತೆ ಅಂತ ಆಕೆಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ದ. ಈಗ ಪುಟ್ಟೇನಹಳ್ಳಿಯಲ್ಲಿ ದೂರು ದಾಖಲಿಸಿದ್ದಾಳೆ ಯುವತಿ. ಆ ಯುವಕ ಸಿಕ್ಕಿದಾನ ಮತ್ತು ಇನ್ನೇನೇನು ಡೂಪ್ ಸ್ಟೋರಿಗಳನ್ನ ಹೊಡಿತಾನೆ, ಕಾದು ನೋಡ್ಬೇಕು. ಇದೆಲ್ಲದರ ಸಾರಾಂಶ ಇಷ್ಟೇ. ಮುಖಾಮುಖಿ ಗೊತ್ತಿಲ್ಲದೆ ಇರೋರನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಮಾಡೋದಕ್ಕಿಂತ ಮುಂಚೆ ತುಂಬ ಕೇರ್ಫುಲ್ ಆಗಿರ್ರಿ. ಯಾಕೆ ಅಂದರೆ ಹೇಳಿ ಕೇಳಿ ದೊಡ್ಡವ್ರು ಮಾಡಿರುವಂತಹ ಮದುವೆಗಳೇ ಮುರಿದು ಬೀಳುವಂತಹ ಇಂತಹ ಸಂದರ್ಭದಲ್ಲಿ ಮುಖಾಮುಖಿ ಪರಿಚಯ ಇಲ್ಲದೆ ಇರೋರನ್ನ ಇನ್ಸ್ಟಾಗ್ರಾಮಲ್ಲಿ ಲವ್ ಮಾಡಿ ಅವ್ರು ಕೇಳ್ದಂಗೆ ಹಣ ಕೊಟ್ಟು ಕೊನೆಗೊಂದು ದಿನ ಎಲ್ಲ ಕಳ್ಕೊಂಡು ಪ್ರೀತಿನೂ ಇಲ್ಲ, ದುಡ್ಡು ಇಲ್ಲ ಅಂತ ಪೊಲೀಸ್ ಸ್ಟೇಷನ್ಗೆ ಏರುವಂತಹ ಪರಿಸ್ಥಿತಿ ಬರಬಹುದು. ಹೀಗಾಗಿ ಇದು ಎಲ್ಲರಿಗೂ ಕೂಡ ಒಂದು ಉತ್ತಮವಾದಂಥ ಪಾಠ ಅಂತ ಹೇಳಿದ್ರೆ ತಪ್ಪಾಗಲಿ.